ಜೆಪಿ ನಡ್ಡಾ ನಂತರ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು? ಕಳೆದ ಹಲವು ತಿಂಗಳುಗಳಿಂದ ಈ ಪ್ರಶ್ನೆಯ ಮೇಲಿನ ಸಸ್ಪೆನ್ಸ್ ಹಾಗೆಯೇ ಉಳಿದಿದೆ. ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಅಧಿಕಾರದ ಅವಧಿ ಜೂನ್ 2023ರಲ್ಲಿ ಕೊನೆಗೊಳ್ಳಬೇಕಿತ್ತು. ಆದರೆ ಅದನ್ನು ವಿಸ್ತರಿಸಲಾಯಿತು. ಆದಾಗ್ಯೂ ಇದು ನಡೆದು 2 ವರ್ಷಗಳು ಕಳೆದಿವೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಪಕ್ಷದ ಹೊಸ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಗದ್ದಲ ತೀವ್ರಗೊಂಡಿದೆ. 19ರ ಸಂಬಂಧವೇನು? ಬಿಜೆಪಿ ಸಂವಿಧಾನದ ಪ್ರಕಾರ ದೇಶಾದ್ಯಂತ ಪಕ್ಷದ ಕನಿಷ್ಠ ಅರ್ಧದಷ್ಟು ರಾಜ್ಯ ಘಟಕಗಳ ಚುನಾವಣೆಗಳು ಪೂರ್ಣಗೊಂಡಾಗ ಮಾತ್ರ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬಹುದು. ಭಾರತದಲ್ಲಿ ಬಿಜೆಪಿ ಒಟ್ಟು 37 ರಾಜ್ಯ ಘಟಕಗಳನ್ನು ಹೊಂದಿದೆ. ಆದ್ದರಿಂದ 19 ರಾಜ್ಯಗಳಲ್ಲಿ ಅಧ್ಯಕ್ಷರ ಚುನಾವಣೆ ಪೂರ್ಣಗೊಂಡ ತಕ್ಷಣ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಗೆ ದಾರಿ ಸುಗಮವಾಗುತ್ತೆ. ಇಲ್ಲಿಯವರೆಗೆ ಪಕ್ಷವು 14 ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರನ್ನ ನೇಮಿಸಿದೆ. ಉಳಿದ 5 ರಾಜ್ಯ ಘಟಕಗಳಿಗೆ ಚುನಾವಣೆಗಳನ್ನ ಕೆಲವು ವಾರಗಳಲ್ಲಿ ಪೂರ್ಣಗೊಳಿಸಬಹುದು. ಬಿಜೆಪಿ ಮೂಲಗಳ ಪ್ರಕಾರ ಸುಮಾರು 18 ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಿಲ್ಲಾಧ್ಯಕ್ಷರ ಚುನಾವಣೆಗಳು ಪೂರ್ಣಗೊಂಡಿವೆ. ಅಂದ್ರೆ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯು ಅಂತಿಮ ಹಂತದಲ್ಲಿದೆ. ಬಿಜೆಪಿ ಅಧ್ಯಕ್ಷರಾಗುವ ಪ್ರಕ್ರಿಯೆ ಏನು? ಬಿಜೆಪಿಯ ಸಾಂಸ್ಥಿಕ ರಚನೆಯು ಹಂತ ಹಂತದ ಚುನಾವಣಾ ಪ್ರಕ್ರಿಯೆಯನ್ನ ಆಧರಿಸಿದೆ. ಮೊದಲು ಬೂತ್ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ನಂತರ ಅರ್ಧದಷ್ಟು ಬೂತ್ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಇದರ ನಂತರ ಅರ್ಧದಷ್ಟು ಮಂಡಲ ಅಧ್ಯಕ್ಷರಾದಾಗ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಅರ್ಧದಷ್ಟು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಅಂತಿಮವಾಗಿ 19 ರಾಜ್ಯಗಳ ಅಧ್ಯಕ್ಷರನ್ನ ನೇಮಿಸಿದಾಗ ಮಾತ್ರ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಹೆಚ್ಚಿನ ಬಾರಿ ಈ ಚುನಾವಣೆಗಳು ಅವಿರೋಧವಾಗಿ ನಡೆಯುತ್ತವೆ ಮತ್ತು ಪಕ್ಷದ ನಾಯಕತ್ವದ ಒಪ್ಪಿಗೆಯೊಂದಿಗೆ ಕೇವಲ 1 ನಾಮಪತ್ರ ಸಲ್ಲಿಸಲಾಗುತ್ತೆ. ಹೊಸ ಅಧ್ಯಕ್ಷರ ಹೊಸ ಸವಾಲು. ಜೆಪಿ ನಡ್ಡಾ ಜನವರಿ 2020ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದರು ಮತ್ತು ಅವರ ಅವಧಿ ಜನವರಿ 2023ರಲ್ಲಿ ಕೊನೆಗೊಳ್ಳಬೇಕಿತ್ತು. ಆದರೆ 2024ರ ಸಾರ್ವತ್ರಿಕ ಚುನಾವಣೆಗಳು ಮತ್ತು ಹಲವಾರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳಿಂದಾಗಿ ಅವರ ಅವಧಿಯನ್ನ ವಿಸ್ತರಿಸಲಾಯಿತು. ಈಗ ಲೋಕಸಭಾ ಚುನಾವಣೆಗಳು ಮುಗಿದ ನಂತರ ಪಕ್ಷವು ಹೊಸ ಅಧ್ಯಕ್ಷರ ಕಡೆಗೆ ಸಾಗ್ತಾ ಇದೆ. ಅವರು 2025ರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತು 2026ರಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂನಂತಹ ರಾಜ್ಯಗಳಲ್ಲಿ ಪಕ್ಷವನ್ನ ಮುನ್ನಡೆಸುತ್ತಾರೆ. ಆರ್ಎಸ್ಎಸ್ ಮತ್ತು ಚುನಾವಣಾ ಗಣಿತದ ಪಾತ್ರ. ಬಿಜೆಪಿ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಹಲವಾರು ಕೇಂದ್ರ ಸಚಿವರ ಹೆಸರುಗಳು ಸಹ ಉಲ್ಲೇಖಿಸಲ್ಪಡುತ್ತಿವೆ. ಈ ಕಾರಣದಿಂದಾಗಿ ಹೊಸ ಅಧ್ಯಕ್ಷರ ನೇಮಕಾತಿಯೊಂದಿಗೆ ಮೋದಿ ಸಂಪುಟದಲ್ಲಿ ಪುನರ್ರಚನೆ ಮತ್ತು ಕೆಲವು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಇರಬಹುದು ಎಂದು ಊಹಿಸಲಾಗ್ತಾ ಇದೆ. ಜಾತಿ ಸಮತೋಲನ, ಪ್ರಾದೇಶಿಕ ಪ್ರಾತಿನಿಧ್ಯ ಮತ್ತು ಮುಂಬರುವ ಚುನಾವಣೆಗಳು, ವಿಶೇಷವಾಗಿ ಬಿಹಾರವನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಅಧ್ಯಕ್ಷರ ಆಯ್ಕೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಎಂದು ಕೆಲವು ನಾಯಕರು ನಂಬಿದ್ದಾರೆ. ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ಪಕ್ಷವು ಇತ್ತೀಚೆಗೆ ವೀಕ್ಷಕರನ್ನ ನೇಮಿಸಿದೆ. ಇದು ಪ್ರಕ್ರಿಯೆಯನ್ನ ತ್ವರಿತವಾಗಿ ಪೂರ್ಣಗೊಳಿಸಲು ಸಿದ್ಧತೆಗಳು ನಡೀತಾ ಇವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪಕ್ಷದ ಮೂಲಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿದೇಶ ಪ್ರವಾಸದಿಂದ ಹಿಂದಿರುಗಿದ ನಂತರ ಜುಲೈ 2ನೇ ವಾರದಲ್ಲಿ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಿಸಬಹುದು. ಹಾಗಾಗಿ ಜೆಪಿ ನಡ್ಡಾ ಅವರ ನಂತರ ಭಾರತೀಯ ಜನತಾ ಪಕ್ಷದ ಅಂದ್ರೆ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಿರುಸುಗೊಂಡಿದೆ. ಕಳೆದ ಹಲವು ತಿಂಗಳಿಂದ ಈ ಕುರಿತ ಸಸ್ಪೆನ್ಸ್ ಹಾಗೆಯೇ ಮುಂದುವರೆದಿದ್ದು, ಪ್ರಸ್ತುತ ಅಧ್ಯಕ್ಷ ನಡ್ಡಾ ಅವರ ಅವಧಿ ಜೂನ್ 2023ರಲ್ಲಿ ಕೊನೆಗೊಳ್ಳಬೇಕಿತ್ತು. ಆದರೆ 2024ರ ಸಾರ್ವತ್ರಿಕ ಚುನಾವಣೆ ಮತ್ತು ಇತರೆ ರಾಜ್ಯ ವಿಧಾನಸಭಾ ಚುನಾವಣೆಗಳಿಂದಾಗಿ ಅವರ ಅವಧಿಯನ್ನ ವಿಸ್ತರಿಸಲಾಗಿತ್ತು. ಈಗ ಲೋಕಸಭಾ ಚುನಾವಣೆಗಳು ಮುಗಿದ ನಂತರ ಪಕ್ಷದ ಹೊಸ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಚರ್ಚೆ ತೀವ್ರಗೊಂಡಿದೆ. ಇನ್ನು ಜೆಪಿ ನಡ್ಡಾ ಅಂದ್ರೆ ಜಗತ್ ಪ್ರಕಾಶ್ ನಡ್ಡಾ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಕೇಂದ್ರ ಸರ್ಕಾರದ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಇವರು ಹಿಮಾಚಲ ಪ್ರದೇಶದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈ ಹಿಂದೆ ಅವರು ಹಿಮಾಚಲ ಪ್ರದೇಶ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಇನ್ನು ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಡ್ಡಾ ಅವರ ಅಧಿಕಾರ ಅವಧಿ ಜೂನ್ 2023ರಲ್ಲಿ ಕೊನೆಗೊಳ್ಳಬೇಕಿತ್ತು. ಆದರೆ ಅದನ್ನು ವಿಸ್ತರಿಸಲಾಯಿತು. ಆದಾಗ್ಯೂ ಇದು ನಡೆದು 2 ವರ್ಷಗಳು ಕಳೆದಿವೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಪಕ್ಷದ ಹೊಸ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಗದ್ದಲ ತೀವ್ರಗೊಂಡಿದೆ.